ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದ ಇಲ್ಲಿ? ಆ ಕಡೆ ಗುಂಡಣ್ಣ ಟೆನ್ಷನ್, ಈ ಕಡೆ ಕುಸುಮ ಅವ್ರಿಗೆ ಒಡವೆ ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್, ಈ ಕಡೆ ತಾಂಡವ್ ನಿಜವಾಗ್ಲೂ ಕೂಡ ಶ್ರೇಷ್ಠನ ಬಿಟ್ಟು ಮಗುನ ಆಯ್ಕೆ ಮಾಡ್ಕೊಂಡ್ಬಿಡ್ತಾನ. ಖಂಡಿತ ಶ್ರೇಷ್ಠ ತಾಂಡವ್ನ ಲಾಕ್ ಮಾಡಿಬಿಡ್ತಾಳ. ಏನಾಗತ್ತಾ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ತಾಂಡವ್ ಅಂತೂ ತುಂಬ ಖುಷಿ ಪಡ್ತಾನೆ. EMI ನಾನು ಕಟ್ಟೋದಿಲ್ಲ ಅಂದಮೇಲೆ ಈ ಭಾರ ಭಾಗ್ಯ ಹಾಗೆ ನಮ್ಮಮ್ಮನ ಮೇಲೆ ಬೀಳುತ್ತೆ. ಅವ್ರು ಇಬ್ಬರು ಕೂಡ ಏನು ಮಾಡ್ತಾರೆ, ಜೀವನ ನಡೆಸೋದೇ ಕಷ್ಟ ಅಂಥದ್ರಲ್ಲಿ 45,000 EMIನ ಅವರಿಂದ ಕಟ್ಟೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಕಟ್ಟೋಕ್ಕಾಗೋದಿಲ್ಲ ಅನ್ನೋದು ಈ ಕಡೆ ತಾಂಡವ್ ಇಂಟೆನ್ಷನ್ ಆಗಿದೆ. ಅದನ್ನು ತುಂಬ ಸಂಭ್ರಮಿಸ್ಕೊಂಡು ಹೇಳ್ತಿದ್ದಾನೆ ಶ್ರೇಷ್ಠ ಜೊತೆ. ಅಷ್ಟು ಮಾತ್ರನೇ ಅಲ್ಲ, ಮದುವೆ ಆಗೋದಕ್ಕೆ ಹಿಂಜರಿತಿದ್ದಂಥ ಎಂಗೇಜ್ಮೆಂಟ್ ಅಂದರೆ ಒಂದು ಹೆಜ್ಜೆ ಹಿಂದೆ ಇಡ್ತಿದ್ದಂಥ ತಾಂಡವ್ ಶ್ರೇಷ್ಠ ಹೆದರಿಕೆಗೆ ಮೌನವಾಗಿದ್ರು ಕೂಡ ಇವತ್ತು ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಆ ಒಂದು ವಿಷಯನ. ಎಂಗೇಜ್ಮೆಂಟಿಗೆ ಪ್ರಿಪೇರ್ ಆಗೋದು, ಮದುವೆ ಬಗ್ಗೆ ಮಾತಾಡೋದು ಎಲ್ಲವನ್ನ ಕೂಡ ಸಂಭ್ರಮಿಸ್ತಿದ್ದಾನೆ. ಈ ಕಡೆ ಆ ಒಂದು ಪರ್ಚೇಸ್ ಶಾಪಿಂಗ್ ಬಗ್ಗೆ ಕೂಡ ಮಾತಾಡ್ತಾನೆ. ಅಷ್ಟು ಖುಷಿಯಾಗಿದ್ದಾನೆ ತಾಂಡವ್. ಬಿಕಾಸ್ ಆ ತಾಂಡವ್ನ ಅದು ಹೇಗೆ ಶ್ರೇಷ್ಠ ನಂಬ್ತಾಳೆ ಗೊತ್ತಿಲ್ಲ. ಒಂದು ಕ್ಷಣ ಇರೋ ಬುದ್ಧಿ ಮತ್ತೊಂದು ಕ್ಷಣ ಇರಲ್ಲ. ತುಂಬ ಈಸಿಲಿ ಮ್ಯಾನ್ಪ್ಲೇಟ್ ಮಾಡ್ಕೋತಾರೆ, ಅವರೇ ಮ್ಯಾನ್ಪ್ಲೇಟ್ ಮಾಡ್ಕೋತಾರೆ, ಬೇರೆಯವ್ರಿಗೆ ಆಗ್ತಾರೆ ಅಂತ ಹೇಳೋಕ್ಕಿಂತ. ಅಂಥ ತಾಂಡವ್ನ ನಂಬ್ತಿದ್ದಾಳೆ ಈ ಕಡೆ ಶ್ರೇಷ್ಠ ಕೂಡ. ಬಿಕಾಸ್ ಶ್ರೇಷ್ಠಾಗೆ ತಾಂಡವ್ ತುಂಬಾ ಇಂಪಾರ್ಟೆಂಟ್. ತಾಂಡವೇ ಜೀವ. ತಾಂಡವ್ ಸಿಕ್ಕಿಲ್ಲ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ಸೈ ಅಂತ ಹೇಳ್ತಿದ್ದಾಳೆ. ಹಾಗಾಗಿ ಇಲ್ಲಿ ತಾಂಡವ್ ಕೂಡ ಬೆದ್ರಿ ಸುಮ್ಮನೆದಾನೆ ಅಂತ ಅಂದ್ಕೊಂಡಿದ್ರೆ ಇವತ್ತು ತೋರಿಸಿರುವ ಎಪಿಸೋಡ್ ಪ್ರಕಾರ ತುಂಬ ಸಂಭ್ರಮಿಸ್ತಿದ್ದಾನೆ ಎಂಗೇಜ್ಮೆಂಟ್ ಹಾಗೆ ಮದುವೆನ. ಅಲ್ಲಿ ಯಾವ ಒಂದು ಟ್ವಿಸ್ಟ್ ಸಿಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಿಕಾಸ್ ಎಂಗೇಜ್ಮೆಂಟ್ ಡೇ ಬರ್ತಿದ್ದಾಗೆ ಆ ಒಂದು ಇನ್ವಿಟೇಷನ್ ಭಾಗ್ಯ ಆಗಿ ಕುಸುಮಾಗೂ ಸಿಗತ್ತೆ. ಭಾಗ್ಯ ಮತ್ತು ಕುಸುಮ ಅವ್ರಿಗೆ ಸಿಕ್ಕಾಗ ಖಂಡಿತ ಆ ಒಂದು ಎಂಗೇಜ್ಮೆಂಟ್ನ ಅವರು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಅಟೆಂಡ್ ಮಾಡೋ ದಿನ ಆಗೋ ಒಂದು ಶಾಕ್, ಆಗೋ ಒಂದು ಟ್ವಿಸ್ಟ್, ಆ ಮಹಾ ತಿರುವು ಹೇಗಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಕಾಯಬೇಕಾಗಿದೆ. ಅದೆಲ್ಲ ಅತ್ತ ಕಡೆ ಆದರೆ ಇತ್ತ ಕಡೆ ಗುಂಡಣ್ಣ ಸ್ಕೂಲ್ಗೆ ಹೋಗಿದ್ದಾನೆ. ಸ್ಕೂಲಲ್ಲಿ ಒಂದು ದೊಡ್ಡ ಗಲಾಟೆ ನಡೀತಿದೆ. ಬಿಕಾಸ್ ಗುಂಡಣ್ಣಂಗೆ ಅಪ್ಪ ಅಮ್ಮನ ವಿಷಯದಲ್ಲಿ ತುಂಬ ಸೂಕ್ಷ್ಮ ಆಗಿಬಿಟ್ಟಿದ್ದಾನೆ. ಅವತ್ತಾನೇ ಒಂದು ರೆಸ್ಟೋರೆಂಟ್ ವಿಷಯದಲ್ಲಿ ಕೂಡ ಅದೇ ರೀತಿ ನಡ್ಕೊಂಡಿದ್ದ. ಅವತ್ತು ಕೂಡ ಹುಡುಗ ಏನೂ ಮಾಡಿರಲಿಲ್ಲ ಗುಂಡಣ್ಣನ ಫ್ರೆಂಡ್. ಬಟ್ ನೀನು ಅಪ್ಪನ ಜೊತೆ ಬರ್ತೀನಿ ಅಂತ ಹೇಳಿದ್ದು ಒಂದೇ ಮಾತಿಗೆ ಟ್ರಿಗರ್ ಆಗಿಬಿಟ್ಟ ಗುಂಡಣ್ಣ. ಇಲ್ಲಿ ತಾಂಡವ್ ಮತ್ತು ಭಾಗ್ಯ ಸಂಬಂಧ ಯಾರ ಮೇಲೆ ಎಷ್ಟು ಪರಿಣಾಮ ಬೀರುತ್ತಿದೆಯೋ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಪ್ಪ ಅಮ್ಮನ ಒಂದು ನಡವಳಿಕೆ. ಆದರೆ ಗುಂಡಣ್ಣನ ಮೇಲೆ ಅದು ತುಂಬಾ ಇಂಪ್ಯಾಕ್ಟ್ ಆಗ್ತದೆ, ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಅಪ್ಪ ಅಂದರೆ ಇಷ್ಟ ಅಲ್ಲ, ದ್ವೇಷ ಮಾಡ್ತಿದ್ದ. ಅಮ್ಮ ಹೇಗೋ ಮಗನ ದಾರಿಗೆ ತೊಗೊಂಡು ಬಂದರು. ಆದರೆ ಹೊರಗಿನಲ್ಲಿ ಅವರ ಅಪ್ಪ ಅಮ್ಮ ಸರಿ ಇಲ್ಲ ಅನ್ನೋ ಮಾತುಗಳನ್ನ ಗುಂಡಣ್ಣನಿಗೆ ತೊಗೊಳಕ್ಕಾಗೋದಿಲ್ಲ. ಬಿಕಾಸ್ ಗುಂಡನ ಅಪ್ಪ ಅಮ್ಮನ ವಿಷಯದಲ್ಲಿ ತುಂಬಾ ಸೂಕ್ಷ್ಮ, ತುಂಬಾ ಫ್ಯಾಮಿಲಿ ಹುಡುಗ. ಅಮ್ಮ ಅಂದರೆ ಪಂಚಪ್ರಾಣ. ನಾನು ಅಜ್ಜಿ, ತಾತ, ಅಮ್ಮ, ಅಪ್ಪ, ಅಕ್ಕ ಎಲ್ಲ ಜೊತೆಗಿರಬೇಕು, ಖುಷಿಯಿಂದ ಇರಬೇಕು ಅನ್ನೋ ಒಂದು ಆಸೆ. ತುಂಬಾ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಹುಡುಗ. ಅಂಥ ಹುಡುಗನ ಮುಂದೆ ಅಪ್ಪ ಅಮ್ಮ ಜೊತೆಗಿರಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗನ ಮುಂದೆ ಒಬ್ಬ ಫ್ರೆಂಡ್ ಬಂದು, ಏನು ನಿಮ್ಮ ಅಪ್ಪ ಅಮ್ಮ ಜೊತೆಲಿಲ್ಲ, ನಿಮ್ಮಮ್ಮನಿಗೆ ಇಷ್ಟ ಇಲ್ಲ, ನಿಮ್ಮಮ್ಮನ ಕಂಡ್ರೆ ಆಗಲ್ಲ, ನಿಮ್ಮ ಅಪ್ಪ ಅಮ್ಮ ಯಾವತ್ತೂ ಜೊತೆ ಇರಲ್ಲ, ನೀವೆಲ್ಲ ದೂರ ಆಗ್ಬಿಟ್ಟು ದಿಕ್ಕಾಪಾಲಾಗ್ಬಿಡ್ತೀರಾ, ಅಪ್ಪ ಒಂದು ಕಡೆ ಮಗ ಒಂದು ಕಡೆ ಅಮ್ಮ ಒಂದು ಕಡೆ ಆಗ್ತೀರಾ, ನಿಮ್ಮ ಅಪ್ಪ ಅಮ್ಮಂಗೂ ಡಿವೋರ್ಸ್ ಆಗಿಬಿಡತ್ತೆ ಅಂತ ಹೇಳ್ತಿದ್ದಾಗೆ ಗುಂಡಣ್ಣಂಗೆ ಸಿಟ್ಟು ಎಷ್ಟಿತ್ತು. ಜಸ್ಟ್ ಆ ರೆಸ್ಟೋರೆಂಟ್ಗೆ ಹೋದಾಗ ಜಸ್ಟ್ ನಿಮ್ಮ ಅಪ್ಪ ಬರ್ತಾರೆ ಅಂತ ಹೇಳಿದ ಮಾತನ್ನೇ ಸಹಿಸ್ಕೊಳ್ದೆ ಆ ಹುಡುಗಂಗೆ ತುಂಬಾ ಹರ್ಟ್ ಮಾಡಿದ್ದ ಗುಂಡಣ್ಣ. ಅಂಥದ್ರಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಡಿವೋರ್ಸ್ ಆಗುತ್ತೆ ಅಂದರೆ ಖಂಡಿತ ಅದನ್ನು ಅವನು ಹೇಗೆ ತೊಗೋತಾನೆ? ಇನ್ನು ಪುಟ್ಟ ಮನಸ್ಸು, ದೊಡ್ಡ ಆಘಾತಗಳು, ದೊಡ್ಡ ವಿಷಯಗಳು ಆ ಮಗುವಿನ ಕಣ್ಮುಂದೆ ನಡೀತದೆ. ಅದು ಯಾವುದನ್ನು ಕೂಡ ಆ ಮಗುವಿಗೆ ಅರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ ಸಾಧ್ಯವಾಗ್ತದೆ. ಹಾಗಾಗಿ ಒಮ್ಮೆಲೆ ಅವನು ಟ್ರಿಗರ್ ಆಗಿಬಿಟ್ಟ. ಅವನಲ್ಲಿರೋ ನೆಗೆಟಿವಿಟಿ ಆಚೆ ಬರ್ತದೆ. ಕೋಪ ಬಂದಿದೆ, ಹುಡುಗನ ಜೊತೆ ಫೈಟ್ ಮಾಡಿ ಜೊಮೆಟ್ರಿ ಬಾಕ್ಸಲ್ಲಿ ತಲೆಗೆ ಹೊಡೆದು ಆ ಹುಡುಗನ ತಲೆಯಲ್ಲಿ ರಕ್ತನೇ ಬರೆಸ್ಬಿಡ್ತಾನೆ ಗುಂಡಣ್ಣ. ಈ ಕಡೆ ಇದೆಲ್ಲ ಒಂದು ಕಡೆ ಆಗ್ತಾಯಿದ್ರೆ ಆ ಕಡೆ ಭಾಗ್ಯಾಗೆ ಏನು ಮಾಡೋದು EMIಗೆ ಅಂತ ತೋಚ್ತಾನೆ ಇಲ್ಲ. ಒಡವೆ ಅಂದ್ಕೊಂಡ್ರೆ ಒಡವೆನ ಅತ್ತೆ ಇಸ್ಕೊಂಡು ಹೋದರು, ದೇವ್ರಿಗೆ ಹಾಕಿದ್ರು, ಅಲ್ಲಿ ಪೂಜೆ ನಡೀತಾ ಇತ್ತು.
ಆ ಸಂದರ್ಭದಲ್ಲಿ ಏನಾಯಿತು, ಈ ಕಡೆ ಮಗ ಸ್ಕೂಲಿಗೆ ಬಂದಮೇಲೆ ಈ ಘಟನೆ ಆಯಿತು ಅಂದರೆ ಪೂಜೆಗೆ ಮುನ್ನ ಏನಾಯಿತು, ಪೂಜೆಗೆ ಮುನ್ನ ಪೂಜೆಗೆ ಅಂತ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳುಗಳು ಕೂಡ ಅವ್ರ ಒಡವೆಗಳನ್ನ ಕೊಟ್ಟಿದ್ರು. ನಂತರ ಕೆಲವೊಂದು ಜನ ಎಲ್ಲರೂ ಕೂಡ ಒಡವೆಗಳನ್ನ ತೊಗೊಂಡು ಹೋಗಿ ಅಂತ ಹೇಳಿದ್ರು ಕುಸುಮ ಅವ್ರು ಕೂಡ, ಹಾಗೆ ತೆಗೆದುಕೊಂಡು ಹೋಗಿದ್ರು ಕೂಡ. ಅದಾದ ನಂತರ ಜೋಪಾನವಾಗಿ ಇಡುವಂಥ ಕುಸುಮ ಅವರು ಒಡವೆಗಳನ್ನೆಲ್ಲ ಭಾಗ್ಯ ಕೊಟ್ಟರೆ, ಭಾಗ್ಯ ಅತ್ತೆಗೆ ಹೇಳಿದೆ ಕ್ಷಮಿಸ್ಬಿಡಿ ಅತ್ತೆ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಈ ಒಂದು ವಿಷಯ ನಿಮಗೆ ಗೊತ್ತಾದರೆ ಖಂಡಿತ ನಿಮ್ಮ ಮಗ ಈ ರೀತಿ ಮಾಡಿದಾನೆ ಅನ್ನೋದನ್ನು ನಿಮ್ಮಿಂದ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಈ ವಿಷಯ ನಾನು ನಿಮ್ಮ ಹತ್ರ ಹೇಳೋದಿಲ್ಲ. 1-2 ತಿಂಗಳು ಸರಿದೂಗಿಸಿದ್ರೆ ಆಮೇಲೆ ಹೇಗೋ ಸಾಗುತ್ತೆ. ಆಮೇಲೆ ಯೋಚನೆ ಮಾಡಿದ್ರಾಯ್ತು. 1-2 ಒಡವೆಗಳನ್ನ ತೊಗೊಂಡೋಗಿ ಅಡವಿಟ್ಬಿಡೋಣ, ಅತ್ತೆ ಗೊತ್ತಾಗೋದಿಲ್ಲ. ಮಧ್ಯೆ ಯಾವ್ದಾದ್ರು 2 ಒಡವೆಗಳನ್ನ ತೊಗೊಂಡು ಹೋಗ್ಬಿಡೋಣ, 2 ತಿಂಗಳಿಗೆ ಆಗುವಷ್ಟು ದುಡ್ಡು ತೊಗೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾಳೆ. ಅವಳು ಗಿಲ್ಟ್ ಕಾಡ್ತಿದೆ, ಅತ್ತೆಗೆ ಹೇಳ್ದು ತೆಗೆದುಕೊಂಡು ಹೋಗೋದು ಹೇಗಪ್ಪ ಅಂತ. ಜೊತೆಗೆ ತನ್ನ ಮಕ್ಕಳು ಒಡವೆನೆಲ್ಲ ನೋಡಿ ಎಮೋಷ್ನಲ್ ಆಗ್ತಾಳೆ. ಫೈನಲಿ ಒಡವೆಗಳನ್ನ ತೊಗೊಂಡು 1-2 ಒಡವೆಗಳನ್ನ ತೊಗೊಂಡು ಒಂದು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ದುಡ್ಡು ತೊಗೊಳೋಕ್ಕೆ ಅಂತ ಹೋಗ್ತಾಳೆ. ಹಾಗೆ ದುಡ್ಡು ಕೊಡ್ತಾಳೆ, ಹಾಗೆ ಅಮೌಂಟ್ ಕೂಡ ಸಿಗುತ್ತೆ. ಇದರಲ್ಲಿ 1-2 ತಿಂಗಳು EMI ಕಟ್ಬೋದು ಅಂತ ಅನ್ಕೋತಾಳೆ. EMI ಕೂಡ ಹೋಗಿ ಕಟ್ಟಿಬಿಡ್ತಾಳೆ. ನಂತರ ಈ ಕಡೆ ಮೇಡಮ್ ಯಾಕೆ ಲೇಟ್ ಆಯಿತು, ಆನ್ಲೈನಲ್ಲಿ ಪೇ ಮಾಡ್ಬೋದಿತ್ತಲ್ವ, ಸರಿ ಮುಂದಿನ ತಿಂಗಳಿಂದ ಕರೆಕ್ಟ್ ಡೇಟ್ಗೆ ಪೇ ಮಾಡಿಬಿಡಿ, ಇಲ್ಲಾಂದರೆ ನಿಮಗೆ ಫೈನ್ ಬೀಳುತ್ತೆ ಅಂತಾರೆ. ಸರಿ ಆಯಿತು ಅನ್ಕೋತಾಳೆ, ಆಚೆ ಬರ್ತಾಳೆ. ಬಟ್ ಭಾಗ್ಯಗೆ ಶಾಕ್. ಈ ಕಡೆ ಪೂಜೆ ಆದ ನಂತರ ಮಗನ ಸ್ಕೂಲಿಗೆ ಬಿಟ್ಟಿದ್ದಾಳೆ. ಬಟ್ ಸ್ಕೂಲಲ್ಲಿ ಆಗಿರೋ ಘಟನೆ ಭಾಗ್ಯಗೆ ತಿಳಿಯುತ್ತೆ. ತಕ್ಷಣ ಭಾಗ್ಯ ಹೊರಡ್ತಿದ್ದಾಳೆ ಗುಂಡಣ್ಣನ ಸ್ಕೂಲ್ಗೆ, ಗುಂಡಣ್ಣನ ವಿಷಯವಾಗಿ ಮಾತಾಡಬೇಕು ಅಂತ. ಈ ಕಡೆ ತನ್ನ ಅಳಿಯ ಮನೆಗೆ ಬರ್ತಿಲ್ಲ ಅಂತ ಸುನಂದವರು ತುಂಬಾ ಅಪ್ಸೆಟ್ ಆಗ್ತಿದ್ದಾರೆ. ಈ ಕಡೆ ಬೀಗ್ತಿ ಅಮ್ಮ ಸಮಾಧಾನ ಮಾಡ್ತಿದ್ದಾರೆ. ಯಾಕೆ ರೀತಿ ಅನ್ಕೋತೀರಾ, ಎಲ್ಲ ಒಳ್ಳೆಯದಾಗತ್ತೆ. ನಮ್ಮ ಮನೇಲಿ ಯಾವತ್ತೂ ಕೂಡ ಪೂಜೆ ಅನ್ನೋದು ನಡೀತಾನೆ ಇರಬೇಕು. ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ. ನನ್ನ ಸೊಸೆ ಎಷ್ಟು ಪಾದರಸದ ಥರ ಓಡಾಡ್ತಾಳೆ, ಹೀಗೆ ಇರಬೇಕು, ಪೂಜೆ ಮಾಡಿದ್ಲು, ಅಡುಗೆ ಮಾಡಿದ್ಲು, ಎಲ್ಲ ಮಾಡಿದ್ಲು, ಸ್ಕೂಲಿಗೆ ಹೋದ್ಲು, ಮಗನ ಕರ್ಕೊಂಡು ಹೋದ್ಲು ಅಂತೆಲ್ಲ ಹೊಗಳುತ್ತಿದ್ರೆ ಎಲ್ಲ ಸರಿಯಾದರೆ ಅಳಿಮಯ ಇಲ್ವಲ್ಲ ಅನ್ನೋ ನೋವು ಸುನಂದ ಅವ್ರಿಗೆ. ಆದರೆ ಇಲ್ಲಿ ಕುಸುಮ ಅವ್ರು ಏನೋ ಸಮಾಧಾನ ಮಾಡ್ತಾರೆ. ಆದರೆ ನಡುವೆ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಪಕ್ಕದ ಮನೆಯವ್ರು ಕಾಲ್ ಮಾಡ್ತಾರೆ, ಕುಸುಮ ಅವರೇ ನಾನು ದೇವ್ರಿಗೆ ಒಡವೆ ಕೊಟ್ಟನಲ್ವಾ, ಅದನ್ನು ಮರೆತ್ಕೊಂಡು ಬಂದುಬಿಟ್ಟು ತೊಗೊಳ್ಳಿಲ್ಲ ಅಂತ. ಅಯ್ಯೋ ಎಲ್ಲಿ ಹೋಗುತ್ತೆ, ನಮ್ಮ ಒಡವೆ ಜೊತೆ ಇರುತ್ತೆ, ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ನಮ್ಮ ಭಾಗ್ಯ ಬರ್ತಿದ್ದಾಗೆ ಅಲ್ಲೇ ಇಲ್ಲೂ ಇಟ್ಟಿರ್ತಾಳೆ, ತೆಗೆದುಬಿಟ್ಟು ಕೊಟ್ಬಿಡ್ತಾಳೆ ಅಂತ ಅನ್ಕೋತಾರೆ. ಬಟ್ ಗೊತ್ತಿಲ್ಲ ಅವ್ರಿಗೆ ಭಾಗ್ಯ ತೊಗೊಂಡೋಗಿದ್ದಾಳೆ ಅಂತ. ನಿಜ ಹೇಳಬೇಕಂದ್ರೆ ಭಾಗ್ಯ ತೊಗೊಂಡೋಗಿದ್ದು 1-2 ಒಡವೆ ನೋಡಿ ತೊಗೊಂಡು ಹೋಗಿದ್ರು. ಬಟ್ ಆದರೂ ಕೂಡ ಅಲ್ಲಿ ಬೈ ಮಿಸ್ಟೇಕ್ ಪಕ್ಕದ ಮನೆಯವ್ರ ಒಡವೆ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಈಗ ಭಾಗ್ಯ ಪಕ್ಕದ ಮನೆಯವ್ರ ಒಡವೆ ಸಮೇತ ಒಡವೆ ಕೊಟ್ಬಿಟ್ಟಿದ್ದಾಳೆ. ಈಗ ಒಡವೆ ಹೇಗಪ್ಪ ಬಿಡಿಸ್ಕೊಂಡು ಬರೋದು? ಈ ಕಡೆ ಅತ್ತೆಗೆ ಇನ್ನೂ ವಿಷಯ ಗೊತ್ತಿಲ್ಲ, ಈ ಕಡೆ ಭಾಗ್ಯಗೂ ಕೂಡ ಇನ್ನೂ ವಿಷಯ ಗೊತ್ತಿಲ್ಲ. ಒಡವೆ ಹೇಗೆ ಬಿಡಿಸ್ಕೊಂಡು ಬರ್ತಾಳೆ ಭಾಗ್ಯ? ಆ ಒಡವೆ ಬಿಡಿಸ್ಕೊಂಡು ಬರಬೇಕು ಅಂದರೆ ಕಂಪ್ಲೀಟ್ ಅಮೌಂಟ್ನ ಭಾಗ್ಯ ಕೊಡಬೇಕು. ಆಲ್ರೆಡಿ ಕಂಪ್ಲೀಟ್ ಅಮೌಂಟ್ ಕೂಡ ಭಾಗ್ಯ ಕೊಡೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಒಂದು ಕಂತನ್ನು EMI ಪೇ ಮಾಡಿಬಿಡ್ತಾಳೆ. ಅಟ್ಲೀಸ್ಟ್ ಆ ದುಡ್ಡಿದ್ರೆ ಅದ್ರ ಜೊತೆ ಸೇರಿಸ್ಕೊಟ್ಟಿದ್ರೆ ಒಡವೆಗಳನ್ನ ತೊಗೊಂಡು ಮತ್ತೆ ಇಡಬಹುದಿತ್ತು ಅವಳು. ಆದರೆ ಈಗ 45,000 ಕಡಿಮೆ ಇದೆ, ಅದನ್ನು ಕೊಟ್ಟು ಸೇರಿಸಿ ಕೊಡದೇ ಇರೋ ಹೊರತು ಅವರು ಒಡವೆಗಳನ್ನ ಕೊಡೋದಿಲ್ಲ. ಆಗ ವಿಷಯ ಗೊತ್ತಾದ್ಮೇಲೆ ಭಾಗ್ಯ ಏನು ಆ್ಯಕ್ಷನ್ ತಗೋತಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಜೊತೆ ಸಂಭ್ರಮದಿಂದ ಮಾತಾಡ್ತಿದ್ದಾನೆ. ಭಾಗ್ಯ ಮತ್ತು ನಮ್ಮಮ್ಮಗೆ EMI ಪೇ ಮಾಡೋಕ್ಕಾಗಲ್ಲ, ಮಗ ಅಂತ ಬಂದು ನಾನು ಕಾಲು ಹಿಡಿಯಲೇಬೇಕು, ಬಾರೋ ಮಗ್ನಿ ಅಂತ ಕರೀಲೇಬೇಕು ಅವ್ರನ್ನ ಮನೆಗೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ. ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅವರ ಆಗಮನನ. ಆದರೆ ಇಲ್ಲಿ ತಾಂಡವ್ಗೆ ಒಂದು ಕಾಲ್ ಬರುತ್ತೆ ಗುಂಡಣ್ಣನ ಸ್ಕೂಲಿಂದ. ತಾಂಡವ್ಗೆ ಕಾಲ್ ಮಾಡ್ತಾರೆ, ಆದಷ್ಟು ಬೇಗ ಬನ್ನಿ, ಇಲ್ಲಿ ಒಂದು ಗಲಾಟೆ ಆಗಿದೆ ನಿಮ್ಮ ಮಗಂದು ಅಂತ. ತಕ್ಷಣ ಗಾಬರಿಯಾದ ತಾಂಡವ್ ಶ್ರೇಷ್ಠನ ಬಿಟ್ಟು ಗುಂಡಣ್ಣಂದು ಏನೂ ಗಲಾಟೆ ಅಂತ ಹೋಗ್ತೀನಿ ಅಂದಾಗ ಬಂದು ಶ್ರೇಷ್ಠ ತಾಂಡವ್ನ ಹೋಗಬೇಡ ಅಂತ ತಡೀತಾಳೆ. ಈ ಕಡೆ ಆಲ್ರೆಡಿ ಭಾಗ್ಯ ಬಂದಿದ್ದಾಳೆ ಸ್ಕೂಲ್ಗೆ. ಏನಾಯಿತು ಏನು ಅಂತ ಕೇಳ್ತಿದ್ರೆ, ನೋಡಿ ನಿಮ್ಮ ಮಗ ಹುಡುಗಂಗೆ ಜೊಮೆಟ್ರಿ ಬಾಕ್ಸಲ್ಲಿ ಹೊಡೆದು ಪೆಟ್ಟು ಮಾಡಿದ್ದಾನೆ ಅಂದಾಗ, ಅಮ್ಮ ನಾನು ಬೇಕಂದ ಮಾಡಿಲ್ಲ ಅಮ್ಮ, ನಿನಗೂ ಅಪ್ಪಂಗೂ ಡಿವೋರ್ಸ್ ಆಗುತ್ತೆ ಅಂದರು, ಅದಕ್ಕೆ ಕೋಪ ಬಂತು ಹೊಡೆದ್ಬಿಟ್ಟೆ ಅಂತ ಹೋಗಿ ಅಮ್ಮನ ಅಪ್ಕೋತಾಳೆ. ಫೈನಲಿ ಸಾರಿ ಕೇಳ್ತಾರೆ, ಈ ರೀತಿ ಮಾಡಬಾರ್ದು ಅಂತಾರೆ, ವಾರ್ನ್ ಮಾಡ್ತಾರೆ, ಇದೇ ರೀತಿ ಆದರೆ ಮತ್ತೊಮ್ಮೆ ನಾವು ಖಂಡಿತ ಸ್ಕೂಲಿಗೆ ಸೇರಿಸೋದಿಲ್ಲ ಅಂತ ವಾರ್ನ್ ಮಾಡ್ತಾರೆ. ನಂತರ ಈ ಕಡೆ ಮನೆ ಕರ್ಕೊಂಡು ಬರ್ತಿದ್ರೆ ಈ ಕಡೆ ತಾಂಡವ್ನ ಶ್ರೇಷ್ಠ ತಡೆದಿದ್ದಾಳೆ. ಹಾಗಿದ್ರೆ ತಾಂಡವ್ ಶ್ರೇಷ್ಠ ತಡೆದ ತಕ್ಷಣ ಹೋಗೋದಿಲ್ವಾ? ಇಲ್ಲ, ಖಂಡಿತ ಹೋಗೋದಿಲ್ಲ. ಅವನ ಈಗೋ ಅಂತಕ್ಕಂಥದ್ದು ಶ್ರೇಷ್ಠ ಬಂಡವಾಳ ಆಗಿದೆ. ನೀನೀಗ ಹೋಗ್ಬಿಟ್ರೆ ನೀನು ಅಂದ್ಕೊಂಡಾಗೆ ನಿಮ್ಮ ಅಮ್ಮ ಹಾಗೆ ಭಾಗ್ಯ ಬರಲ್ಲ ಅನ್ನೋ ಒಂದು ಟ್ರಂಪ್ ಕಾರ್ಡ್ನ ಯೂಸ್ ಮಾಡಿ ಶ್ರೇಷ್ಠ ತಾಂಡವ್ನ ತಡೆದ್ಬಿಡ್ತಾಳೆ. ನಂತರ
ಈ ಕಡೆ ಕುಸುಮವರು ಇನ್ನೂ ಭಾಗ್ಯ ಬಂದಿಲ್ವಲ್ಲ, ಹೋಗಿ ಕಬೋರ್ಡಲ್ಲಿ ನೋಡೋಣ ಅಂತ ಹೋಗಿದ್ದಾರೆ. ಎಷ್ಟೋ ಒಡವೆಗಳು ಕಾಣಿಸ್ತಾನೆ ಇಲ್ಲ, ಗಾಬರಿ ಆಗ್ತಿದ್ದಾರೆ ಕುಸುಮ. ಏನಿದು ಒಡವೆಗಳೆಲ್ಲ ಏನಾಯಿತು, ಇದರಲ್ಲಿರೋ ಒಡವೆಗಳು ಕಾಣಿಸ್ತಾನೆ ಇಲ್ವಲ್ಲ ಅಂತ ಗಾಬರಿ ಆಗ್ತಿದ್ದಾರೆ. ಈ ಕಡೆ ಸುನಂದವರು ಗಾಬರಿ ಆಗ್ತಿದ್ದಾರೆ. ಅವ್ರ ಒಡವೆಗಳನ್ನ ಬಿಟ್ಟು ಆ ಹೆಂಗಸನ ಒಡವೆ ಇಲ್ಲವೇ ಇಲ್ಲ, ಪಕ್ಕದ ಮನೆ ಆಂಟಿದು. ಈ ಕಡೆ ತಮ್ಮ ಒಡವೆ ಕೂಡ ಕಾಣಿಸ್ತಿಲ್ಲ. ಏನಾಯಿತು ಅಂತ ಅಂದ್ಕೊಂಡು ಗಾಬರಿಯಾಗಿ ಈ ಕಡೆ ಭಾಗ್ಯಗೆ ಕಾಲ್ ಮಾಡ್ತಾರೆ. ಆ ಕಡೆ ಭಾಗ್ಯಗೆ ವಿಷಯ ಗೊತ್ತಾಗುತ್ತೆ. ಅವಳು ಪ್ಯಾನಿಕ್ ಆಗ್ತಿದ್ದಾಳೆ. ಏನು ಮಾಡ್ಕೊಳ್ಳಿ, ಈಗ ವಿಷಯ ಗೊತ್ತಾಗಲೇಬೇಕಾಗಿದೆ. ಬಿಕಾಸ್ ಅಲ್ಲಿ ಅವಳ ಹತ್ರ 45,000 ಇಲ್ಲ, ಎಲ್ಲ ಮುಚ್ಚಿಟ್ಟು ಬಚ್ಚಿಡೋಕೆ. ಜೊತೆಗೆ ಇಲ್ಲಿ ಒಡವೆಗಳು ಕಾಣೆಯಾಗಿದೆ ಅನ್ನೋ ವಿಷಯ ಕೂಡ ಗೊತ್ತಾಗ್ಬಿಟ್ಟಿದೆ. ಈಗ ಫೈನಲಿ ಭಾಗ್ಯ ಸತ್ಯ ಹೇಳೋ ಒಂದು ಪರಿಸ್ಥಿತಿ ಬಂದಿದೆ. ಫೈನಲಿ ಇಲ್ಲಿ ಪಕ್ಕದ ಮನೆಯವರು ಕೂಡ ಬಂದಿದ್ದೆ, ನನಗೆ ನನ್ನ ಒಡವೆಗಳು ಬೇಕು, ಇನ್ನೂ ಎಷ್ಟೊತ್ತು ನೀವು ನನ್ನ ಒಡವೆಗಳು ಕೊಡೋದು, ನೀವೇನಾದ್ರು ನನ್ನ ಒಡವೆನ ಕೊಡಲಿಲ್ಲ ಅಂದರೆ ಖಂಡಿತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಖಂಡಿತವಾಗಿ ಹೇಳ್ತಿದ್ದಾರೆ. ಈ ಕಡೆ ಕುಸುಮ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಸೊಸೆ ಬರ್ತಾಳೆ ಕೊಡ್ತಾಳೆ ಅಂತಿದ್ದಾರೆ. ಈ ಕಡೆ ಸೊಸೆ ಆಗಮನ ಆಗತ್ತೆ. ವಿಷಯ ದೊಡ್ಡದಾಗ್ತದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೇಳಬಾರ್ದು ಅಂದ್ಕೊಂಡ್ರೂ ಕೂಡ ಭಾಗ್ಯ ಹೇಳೋ ಪರಿಸ್ಥಿತಿ ಬಂದೇ ಬಿಡ್ತು. ಹಾಗಿದ್ರೆ ತಾಂಡವ್ ಮುಖವಾಡ ಬಟಾ ಬಯಲಾಗೋ ಸಂದರ್ಭ ಬಂದೇ ಬಿಡ್ತು. ಈ ಕಡೆ ಶ್ರೇಷ್ಠ ತಾಂಡವ್ನ ಲಾಕ್ ಮಾಡಿಲ್ಲ ಅಥವಾ ತಾಂಡವ್ ಮನೆಗೆ ಎಂಟ್ರಿ ಕೊಟ್ಬಿಟ್ನ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಷಯಕ್ಕೋಸ್ಕರ